Hallelujah. Moses went to the mountain. ಮೋಶೆಯು ಬೆಟ್ಟಕ್ಕೆ ಹೋದನು. He stayed there for 40 days. 40 ದಿವಸಗಳ ಕಾಲ ಅಲ್ಲೇ ಇದ್ದನು. 40 days. 40 ದಿವಸ God was teaching him. ದೇವರು ಅವನಿಗೆ ಕಲಿಸಿಕೊಡ್ತಾ ಇದ್ದನು. God was talking to him. ದೇವರು ಅವನೊಂದಿಗೆ ಮಾತನಾಡುತ್ತಾ ಇದ್ದನು. Just bring a picture of Jesus talking to his disciples. ಅದನ್ನು ಹಾಗೆ ಚಿತ್ರಿಸಿ ನೋಡಿ, ಯೇಸು ಕ್ರಿಸ್ತನು ತನ್ನ ಶಿಷ್ಯರೊಂದಿಗೆ ಮಾತನಾಡಿದ್ದನ್ನ. எப்படி பேசிருப்பார் ஜீசஸ்? ಹೇಗೆ ಮಾತಾಡಿರಬಹುದು ಯೇಸು? ಎಲ್ಲರೂ ಉட்கார்ந்துகிட்டு ಅವರೆಲ್ಲರನ್ನ ಕೂರಿಸಿಕೊಂಡು ಅವರಿಗಿட்ட ಮುಖಮುಖமா பேசினார் இல்லையா? ಅವರೆಲ್ಲರೊಂದಿಗೆ ಮುಖಾಮುಖಿಯಾಗಿ ಮಾತಾಡಿದ್ರು ಅಲ್ವಾ? ಆಮೆನ್, ಹalleluya. ಹalleluya. இங்க 11 பேர் இருக்காங்க. ಇಲ್ಲಿ 11 ಜನ ಇದ್ದಾರೆ. ಆಮೆನ್. we think ನಾವು ನೆನೆಸ್ತೇವೆ they are the first people. ಅವರೇ ಮೊದಲನೆಯ ಜನರು, ನಾವು ಲಾಸ್ಟ್ ಪೀಪಲ್, ನಾವೇ ಕೊನೆಯ ಜನರು. அவருக்கு அவங்க ஃபர்ஸ்ட் கிடையாது. ಅವರಿಗೆ ಅವರು ಮೊದಲಲ್ಲ. ஃபர்ஸ்ட் அவருக்கு யாரு தெரியுமா? ಮೊದಲು ಅವರಿಗೆ ಯಾರು ಗೊತ್ತಾ? அங்க பீட்டர் இருக்கல, ಅಲ್ಲಿ ಪೇತ್ರ ಇರಲಿಲ್ಲ, ಜಾನ್ இருக்கல, ಅಲ್ಲಿ ಯೋಹಾನ ಇರಲಿಲ್ಲ. ಆದರೆ ಮೋಶೆಯೋடு ಕೂಡ ಅವರು ಮುಖಮುಖமா அப்படிதான் பேசுறாங்க. ಮೋಶೆಯೊಂದಿಗೆ ಮುಖಾಮುಖಿಯಾಗಿ ಅವರು ಹಾಗೆ ಮಾತಾಡ್ತಾ ಇದ್ರು. கீழ ஜனங்க என்னென்னமோ பண்ணிட்டு இருக்குதுங்க, ಕೆಳಗೆ ಜನರು ಏನನ್ನೋ ಮಾಡ್ತಾ ಇದ್ದಾರೆ. ಆದರೆ ಅವರು ಮೋಶೆಯೋடு ಕೂಡ ಮುಖಾಮುಖமா, ಮೋಶೆಯೊಂದಿಗೆ ಮುಖಾಮುಖಿಯಾಗಿ ಮಾತಾಡ್ತಾ ಇದ್ದಾರೆ. ಹalleluya, ಹalleluya. ಮುಖಮುಖமா பேசுறாரு, ಮುಖಾಮುಖಿಯಾಗಿ ಮಾತಾಡ್ತಾ ಇದ್ದಾರೆ. 40 days, 40 ದಿವಸ, 40 ರಾತ್ರಿ. ಆಮೆನ್. ಎத்தனை பேர் ஆமென் சொல்றீங்க? ಎಷ್ಟು ಆಮೆನ್ ಅಂತೀರಾ? ನೈಟ್ல ಯಾರು ಲೈಟ್ போட்டு கொடுத்தா ಮೋಶೆಗೆ? ರಾತ್ರಿ ಲೈಟ್ ಹಾಕಿ ಕೊಟ್ರು ಮೋಶೆಗೆ? ನೋ ಸರ್, ಯಾರು ಇಲ್ಲ. ಇನಿ ಸೂರ್ಯನು ಉನக்கு வெளிச்சமல்ல, ಇನ್ನು ಸೂರ್ಯನು ನಿನಗೆ ಬೆಳಕಲ್ಲ, ಇನಿ ಚಂದ್ರನು ಉನக்கு வெளிச்சமல்ல, ಇನ್ನು ಚಂದ್ರನು ನಿನಗೆ ಬೆಳಕಲ್ಲ. ಉನ್ ದೇವನಾಗಿಯ ಕರ್ತರ್ ನಾನೇ ಉನக்கு ನಿತ್ಯ ಒಳಿಯಾಗ, ನಿನ್ನ ದೇವರಾದ ಕರ್ತನಾದ ನಾನೇ ನಿನಗೆ ನಿತ್ಯ ಬೆಳಕಾಗಿ ಇರ್ತೇನೆ. ಆಮೆನ್ சொல்றீங்க? ಎಷ್ಟು ಆಮೆನ್ ಅಂತೀರಾ? பகலும் அவரே, ಹಗಲು ಅವರೇ, ராத்திரியும் அவரே, ರಾತ್ರಿಯೂ ಅವರೇ. அந்த 40 days ಆ 40 ದಿವಸ அவங்களுக்கு 4 days மாதிரி இருந்தது. ಅವರಿಗೆ ಒಂದು 4 ದಿನದ ರೀತಿಯಲ್ಲಿ ಇತ್ತು. Because ಯಾಕೆ ಅಂದ್ರೆ that is the presence of Jesus. ಅದೇ ಯೇಸು ಕ್ರಿಸ್ತನ ಪ್ರಸನ್ನತೆ. ಎತ್ತನೆ ಬೇರೆ ಆಮೆನ್ சொல்றீங்க? ಎಷ್ಟು ಆಮೆನ್ ಅಂತೀರಾ? Hallelujah, Hallelujah, amen, hallelujah, Hallelujah. The Bible says ಸತ್ಯವೇದ ಹೇಳ್ತದೆ, ஆண்டவர் பேசினாரு. ದೇವರು ಮಾತಾಡಿದ್ರು. ಅದರ பிறகு ಅದಾದ ನಂತರ he gave the ಪ್ರಮಾಣ, ನ್ಯಾಯ ಪ್ರಮಾಣ. ಅವರು ನ್ಯಾಯ ಪ್ರಮಾಣವನ್ನು ಕೊಟ್ಟರು. இங்க புதிய ஏற்பாட்டுல ಇಲ್ಲಿ ಹೊಸ ಒಡಂಬಡಿಕೆಯಲ್ಲಿ he gave many ಪ್ರಮಾಣಗಳು ಅವರಿಗೆ. ಆತನು ಅವರಿಗೆ ಅನೇಕ ಪ್ರಮಾಣಗಳನ್ನು ಕೊಟ್ಟನು. அங்க ஆண்டவர் 10 ನ್ಯಾಯ ಪ್ರಮಾಣವಲ್ಲ வந்து ಆಜ್ಞೆகளை கொடுத்தாரு. ಅಲ್ಲಿ ದೇವರು 10 ದಶಾಜ್ಞೆಗಳನ್ನು ಕೊಟ್ಟು ಆಜ್ಞೆಗಳನ್ನು ಕೊಟ್ಟರು. ಆண்டವರು ಆಮೆನ್ ಕೊಡ್ತಾರೆ. ದೇವರು ಕೊಟ್ಟರು. அதை எடுத்துக்கிட்டு மோசஸ் ಅದನ್ನು ಎತ್ತುಕೊಂಡು ಮೋಶೆ வரும்போது எப்படி இருந்தாரு? ಬರುವಾಗ ಹೇಗಿತ್ತು ಗೊತ್ತಾ? ಅವರ ಮುಖ அந்த ரேடியன்ட் ಫೇಸ್ பார்த்துட்டு ಆ ಒಂದು ಅಷ್ಟು ಬೆಳಕಾದ ಮುಖವನ್ನು ನೋಡಿ ಇವರ ಮುಖமோ அப்படியே மாறிடுச்சு. ಇವರ ಮುಖವು ಹಾಗೆಯೇ ಬದಲಾಗಿತ್ತು. ஐயோ, எவ்வளவு பேர் ஆமென் சொல்றீங்க? ಎಷ್ಟು ಆಮೆನ್ ಅಂತೀರಾ? இயேசுவை பார்த்தவன், ಯೇಸುವನ್ನು ನೋಡಿದವನು, வார்த்தையோடு வாழ்றவன், ವಾಕ್ಯದೊಂದಿಗೆ ಜೀವಿಸುವವನು, அவன் இருளில் நடக்க மாட்டான். ಆತನು ಕತ್ತಲಲ್ಲಿ ನಡೆಯುವುದಿಲ್ಲ, அவன் வெளிச்சத்தில் நடப்பான். ಆತನು ಬೆಳಕಲ್ಲಿ ನಡೀತಾನೆ. அவன் கால் இடராது, ಆತನ ಕಾಲು ಬೀಳುವುದಿಲ್ಲ. ಆಮೆನ್. அவன் தள்ளாட மாட்டான். ಆತನು ಹಾಗೆ ಬಿದ್ದು ಹೋಗುವುದಿಲ್ಲ. அவன் முகம் பிரகாசமடையும். ಆತನ ಮುಖ ಪ್ರಕಾಶಮಾನವಾಗಿರುತ್ತದೆ. ಸಂಗೀತಕಾರನ್ சொல்லுகிறார், ಕೀರ್ತನೆಗಾರನು ಹೇಳ್ತಾನೆ, in 34th Psalm 34ನೇ ಕೀರ್ತನೆ, ಆತ ಹೇಳ್ತಾನೆ, அவரை பார்க்கிறவர்கள் ಅವರನ್ನ ನೋಡುವವರು வெட்கப்பட்டு போவதில்லை, ನಾಚಿಕೆಗೆಟ್ಟು ಹೋಗುವುದಿಲ್ಲ. ಅವರ ಮುಖத்தை பார்க்கிறவர்கள் ಆತನ ಮುಖವನ್ನು ನೋಡುವವರು ಪ್ರಕಾಶ ಹೊಂದುವರು, ಪ್ರಕಾಶಮಾನವಾಗಿರುವರು. பேர் ஆமென் சொல்றீங்க? ಎಷ್ಟು ಆಮೆನ್ ಅಂತೀರಾ? Hallelujah, Hallelujah. when he came down, ಆತನು ಕೆಳಗಿಳಿದು ಬಂದಾಗ, amen, I tell you something, ನಾನು ನಿಮಗೆ ಒಂದನ್ನು when ಹೇಳ್ತೇನೆ. Moses delayed coming, brother, ಮೋಶೆ ಒಂದು ಬರುವುದಕ್ಕೆ ತಡ ಮಾಡಿದಾಗ, amen, they said ಅವರು ನೆನೆಸಿದ್ರು, Moses is now dead. ಮೋಶೆ ಈಗ ಸತ್ತು ಹೋಗಿರಬಹುದು. amen, ಎಲ್ಲರೂ சொல்லுங்க, Moses is dead. ಮೋಶೆ ಸತ್ತು ಹೋಗಿರಬಹುದು. amen, hallelujah, Hallelujah. 40 ದಿನ ಒಬ್ಬ ಮನುಷ್ಯ ನೀರಿಲ್ದೆ ಊಟ ಇಲ್ದೆ ಆಮೆನ್ ವಯಸ್ಸಾದವನು ಮೇಲೆ ಹೋಗಿದ್ದಾನೆ ಅಂದ್ರೆ ಆಮೆನ್ he is dead. ಆತನು ಸತ್ತು ಹೋಗಿದ್ದಾನೆ. ಆಮೆನ್. no one was there to say ಇಲ್ಲ ನೋಡೋಣ ಅಂತ ಹೇಳೋರಿಲ್ಲ. everyone believed he was dead.
ಯಾರು ಅಲ್ಲಿ ಇರಿ ನೋಡೋಣ ಎಂಬುದಾಗಿ ಇಲ್ಲ, ಎಲ್ಲರೂ ನಂಬಿದ್ರು ಆತ ಸತ್ತು ಹೋಗಿದ್ದಾನೆ. Moses' own brother believed that he is dead. ಮೋಶೆ ಅಣ್ಣನೇ ಅದನ್ನ ನಂಬಿಬಿಟ್ಟ ಆತ ಸತ್ತು ಹೋಗಿದ್ದಾನೆ. ಆಮವಾ ಇಲ್ಲಿಯಾ? ಹೌದಾ ಇಲ್ಲ? ಅವನ್ ತಾನೇ ಅದೆಲ್ಲ ಮಾಡೋದಕ್ಕೆ ಪರ್ಮಿಷನ್ ಕೊಟ್ಟಿದ್ದು. ಆರೋನನೇ ತಾನೇ ಅದೆಲ್ಲ ಮಾಡುವುದಕ್ಕೆ ಒಂದು ಆಜ್ಞೆ ಕೊಟ್ಟಿದ್ದು. But one thing I want to tell you, ಆದ್ರೆ ಒಂದನ್ನ ನಾನು ನಿಮಗೆ what ಹೇಳ್ತೇನೆ, they said was true. Moses ಸತ್ತೋದ. ಅವ್ರು ಹೇಳಿದ್ ನಿಜಾನೇ, ಮೋಶೆ ಸತ್ತು ಹೋಗಿದ್ದ. ಶಾರೀರಿಕವಾಗಿ ಅಲ್ಲ, ಶಾರೀರಿಕವಾಗಿ ಅಲ್ಲ. ಯಾವಾಗ ಆತನ ಮಹಿಮೆಯಲ್ಲಿ ಬದುಕಿದ್ನೋ ಆತನ ಸ್ವಾರ್ಥ ಜೀವನ ಸತ್ತೋಯ್ತ್ರಿ. ಯಾವಾಗ ಆತನ ಮಹಿಮೆಯಲ್ಲಿ ಬದುಕಿದನೋ ಆತನ ಸ್ವಾರ್ಥ ಜೀವಿತ ಸತ್ತು ಹೋಯಿತು. ಕಟ್ಟಳೆನ ಕೈಯಲ್ಲಿ ಹಿಡ್ಕೋಬೇಡ, ದೇವ್ರ ವಾಕ್ಯನ ಕೈಯಲ್ಲಿ ಹಿಡ್ಕೋಬೇಡ, ದೇವ್ರ ವಾಕ್ಯನ ಹೃದಯದಲ್ಲಿ ಇಡು ನೋಡು. ದೇವರ ವಾಕ್ಯವನ್ನ ಕೈಯಲ್ಲಿ ಹಿಡಿದುಕೊಳ್ಬೇಡ, ದೇವರ ವಾಕ್ಯವನ್ನ ಹೃದಯದಲ್ಲಿ ಇಟ್ಟುಕೊಂಡು ನೋಡು. Hallelujah. Hallelujah. Amen. ऊपर जाते समय ಆ ಒಂದು ಮೇಲೆ ಹೋಗುವ ಸಮಯದಲ್ಲಿ सब लोग देखे मोशे को. ಎಲ್ಲರೂ ಮೋಶೆನ ನೋಡ್ತಾ ಇದ್ದಾರೆ. ಬಿದ್ಬಿಟ್ಟದ ನೋಡದ ಮುದುಕದು. ಮೋಶೆ ಬಿದ್ಬಿಡ್ತಾನೆ, ನೋಡು ನೋಡು. ಬಾತ್ ಪಾಪ. ಅಯ್ಯೋ ನಿಧಾನಕ್ಕೆ ಹೋಗಪ್ಪ. But while coming, ಆದ್ರೆ ಬರುವಾಗ Moses was carrying 2 tablets of stone. ಮೋಶೆ ಒಂದು 2 ದೊಡ್ಡ ಒಂದು ಕಲ್ಲಿನ ಆಜ್ಞೆಗಳನ್ನು ಹಿಡ್ಕೊಂಡಿದ್ದನು. 2 ಕಲ್ಲುಗಳ ತೂಗಿಟ್ಟು 2 ಕಲ್ಲುಗಳನ್ನು ಹೊತ್ತುಕೊಂಡು he came down with a face shine. ಆತನ ಪ್ರಕಾಶಮಾನವಾದ ಮುಖದೊಂದಿಗೆ. ಆತನ ಮೇಲೆ ವಿಶ್ವಾಸಿಕರಿಗೆ ಎಷ್ಟು ಜನ ಅದನ್ನ ನಂಬ್ತೀರ?